ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಆದವರಿಗೆ ಏನೆಲ್ಲ ಇರುತ್ತೆ, ಅಂಥವ್ರಿಗೆ ಎಂತಹ ವಿಡಿಯೋಗಳು ಅಲ್ಲಿ ಸಿಗುತ್ತೆ, ವಿಶೇಷವಾಗಿ ಏನೆಲ್ಲ ವಿಡಿಯೋಗಳು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ದಾನ ಧರ್ಮ ಏಕೆ ಮಾಡಬೇಕು, ಮಾಡಲೇಬೇಕಾ, ಒಂದು ವೇಳೆ ಮಾಡಿದ್ರೆ ಎಷ್ಟು ಮಾಡಬೇಕು, ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು, ಇಂತಹ ವಿಡಿಯೋಗಳು ಅಲ್ಲಿ ಬರ್ತಿರುತ್ತೆ. ನೆಕ್ಸ್ಟು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು, ಯಾವ ದಿಕ್ಕು ಶ್ರೇಷ್ಠ, ಯಾವ ದಿಕ್ಕು ಒಳ್ಳೆಯದಲ್ಲ ಕೆಟ್ಟದಾಗುತ್ತೆ, ಅದ್ರ ಬಗ್ಗೆ ಈ ವಿಡಿಯೋಗಳಿರುತ್ತೆ. ಮಲಗೋದಕ್ಕಿಂತ ಮುಂಚೆ ನಾವು ಕೇಳಿಸ್ಕೊಳ್ಳೇಬೇಕಾದಂತಹ ವಿಶ್ವತಂತ್ರ ಮಂತ್ರಗಳು ಯಾವುದು, ಅದ್ರ ಬಗ್ಗೆನೂ ಇದರಲ್ಲಿ ವಿಡಿಯೋಗಳಿರುತ್ತೆ. ಮಾಟ ಮಂತ್ರ, ವಶೀಕರಣ, ಬ್ಲ್ಯಾಕ್ ಮ್ಯಾಜಿಕ್ ಇದೆಲ್ಲ ನಿಜಾನ, ಇದೆಲ್ಲ ಆಗುತ್ತಾ, ಒಂದು ವೇಳೆ ಆಗೋದಾದರೆ ಯಾರಿಗಾಗುತ್ತೆ, ಒಂದು ವೇಳೆ ಆಗಿಬಿಟ್ಟಿದ್ರೆ ಅದನ್ನು ಹೇಗೆ ನಿವಾರಣೆ ಮಾಡೋದು, ತೆಗೆಸೋದು, ಅದ್ರ ಬಗ್ಗೆನೂ ವಿಡಿಯೋಗಳಿರುತ್ತೆ. ಮನಿ ಪ್ಲ್ಯಾಂಟ್ ಇದರ ವಿಶೇಷತೆ. ಮನಿ ಪ್ಲ್ಯಾಂಟ್ ಯಾವ ದಿಕ್ಕಲ್ಲಿ ಯಾವ ಪ್ಲ್ಯಾಂಟ್ ನೆಡಬೇಕು, ಅಲ್ಲ ಬರೀ ಮನಿ ಪ್ಲ್ಯಾಂಟ್ ಇದ್ದರೆ ದುಡ್ಡು ಬಂದ್ಬಿಡುತ್ತಾ, ಒಂದು ವೇಳೆ ಮನಿ ಪ್ಲ್ಯಾಂಟ್ ಇಲ್ಲ ಅಂತಂದರೆ ದುಡ್ಡು ಬರಲ್ವಾ, ಮನಿ ಪ್ಲ್ಯಾಂಟ್ ಇರಲೇಬೇಕಾ, ಅಥವಾ ಈ ಫಿಶ್ ಎಲ್ಲ ಇಟ್ಟಿರ್ತಾರಲ್ವ, ಫಿಶ್ ಟ್ಯಾಂಕ್ ಇರಬೇಕಾ, ಇದ್ರೆ ಯಾವ ದಿಕ್ಕಲ್ಲಿರಬೇಕು, ಹೇಗಿರಬೇಕು, ಇದ್ರ ಬಗ್ಗೆನೂ ವಿಡಿಯೋಗಳಿರುತ್ತೆ. ನೋಡಿ, ಬರೀ ಕೈಯಲ್ಲಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಹೋಗ್ತಿರ್ತೇವೆ, ಆದರೆ ಎಲ್ಲ ಕಡೆ ಹೋದರೆ ಶ್ರೇಷ್ಠ ಅಂತ ಸನಾತನ ಧರ್ಮ ಹೇಳೋದಿಲ್ಲ. ಎಲ್ಲಿ ಹೋದರೆ ಏನನ್ನು ತೆಗೆದುಕೊಂಡು ಹೋಗಬೇಕು, ಬರೀ ಕೈಯಲ್ಲಿ ಹೋಗೋಂಗೇ ಇಲ್ಲ ಕೆಲವು ಜಾಗಗಳಿಗೆ ಹೋಗ್ಬೇಕಂತಂದರೆ ಅದ್ರ ಬಗ್ಗೆನೂ ಇಲ್ಲಿ ವಿಡಿಯೋಗಳಿರುತ್ತೆ. ಅಲ್ಲ, ಶನಿ ದೋಷ ಇದ್ದರೆ ನಮಗೆ ತುಂಬ ಕಷ್ಟ ಆಗುತ್ತಂತೆ, ಹೌದಾ? ಶನಿ ದೋಷ ಯಾರಿಗೆ ಬರುತ್ತೆ, ಒಂದು ವೇಳೆ ಶನಿ ದೋಷ ಆಗಿದ್ದರೆ ಅದನ್ನು ಮುಕ್ತಿಯಾಗಿ ಪಡ್ಕೊಳ್ಳುವಂಥದ್ದು, ಇದ್ರ ಬಗ್ಗೆನೂ ವಿಶೇಷವಾದ ವಿಡಿಯೋಗಳಿರುತ್ತೆ. ದೃಷ್ಟಿ ದೋಷ ಹೇಗೆ ತೆಗೆದುಕೊಳ್ಳುವಂಥದ್ದು, ಎಲ್ಲರಿಗೂ ದೋಷ ಆಗುವಂಥದ್ದು ಈ ಒಂದು ಕಲಿಯುಗದಲ್ಲಿ ಸಾಮಾನ್ಯ. ಒಂದು ವೇಳೆ ದೋಷ ಆಗಿದ್ದರೆ ಅದು ಹೇಗೆ ತಿಳಿದುಕೊಳ್ಳುವಂಥದ್ದು, ದೋಷ ಆಗಿದ್ದರೆ ದೋಷ ಮುಕ್ತಿ ಪಡೆದುಕೊಳ್ಳೋದು ಹೇಗೆ, ಪ್ರತಿದಿನ ದೋಷ ತೆಗಿಬೋದು, ಪ್ರತಿದಿನ ದೃಷ್ಟಿ ತೆಗಿಬೋದು, ಪ್ರತಿ ವಾರಕ್ಕೊಮ್ಮೆ ದೃಷ್ಟಿ ತೆಗಿಬೋದು, 15 ದಿನಕ್ಕೊಮ್ಮೆ ದೃಷ್ಟಿ ತೆಗಿಬೋದು, ತಿಂಗಳಿಗೊಮ್ಮೆ ದೃಷ್ಟಿ ತೆಗೆದುಕೊಳ್ಬೋದು. ಹೇಗೆ ತೆಗೆಯುವಂಥದ್ದು, ಯಾರು ತೆಗಿಬೇಕು, ನಮಗೆ ನಾವೇ ತೆಗೆದುಕೊಳ್ಬೋದಾ ಅಥವಾ ಬೇರೆಯವ್ರು ಯಾರಾದರೂ ತೆಗೆದ್ರೆ ಇನ್ನೂ ಉತ್ತಮನ, ಇದ್ರ ಬಗ್ಗೆನೂ ವಿಶೇಷ ವಿಡಿಯೋಗಳಿರುತ್ತೆ. ಅಲ್ಲ, ಈ ರಾಶಿ, ಜಾತಕ, ಭವಿಷ್ಯ ಇವೆಲ್ಲ ನಿಜಾನ? ಒಂದು ವೇಳೆ ನಿಜವಾದರೆ ಜಾತಕ ದೋಷಗಳೇನಾದರೂ ಇದ್ದರೆ ಅದನ್ನು ಹೇಗೆ ನಿವಾರಣೆ ಪಡ್ಕೊಳ್ಳುವಂಥದ್ದು, ಅದ್ರ ಬಗ್ಗೆನೂ ವಿಶೇಷ ವಿಡಿಯೋಗಳಿರುತ್ತೆ. ಲಕ್ಷ್ಮೀ ಕುಬೇರ ವ್ರತ 36 ದಿನದ್ದು, 45 ದಿನದ್ದು, ಸರ್ವಸಿದ್ಧಿ ವ್ರತ, ಇವೆಲ್ಲ ವ್ರತಗಳ ಬಗ್ಗೆನೂ ವಿಶೇಷವಾದ ವಿಡಿಯೋಗಳಿರುತ್ತೆ. ವಿಶೇಷವಾಗಿ ಏಕಾದಶಿ ಮತ್ತು ಸಂಕಷ್ಟಿ ಅಷ್ಟೇ ಅಲ್ಲ, ಈ ಜಾಗರಣೆ, ಉಪವಾಸ ಇದ್ರ ಬಗ್ಗೆನೂ ವಿಶೇಷವಾದ ವಿಡಿಯೋಗಳು ಇದರಲ್ಲಿ ಸಿಗುತ್ತೆ. ಇನ್ನೂ ಅನೇಕ ವಿಚಾರಗಳ ಬಗ್ಗೆ, ಲಕ್ಷ್ಮಿ ಅನುಗ್ರಹ ಯಾವ ಮನೆಗಳಿಗಿರುತ್ತೆ, ಯಾವ ವ್ಯಕ್ತಿಗಳಲ್ಲಿ ಲಕ್ಷ್ಮಿ ನೆಲೆಸೋದಕ್ಕೆ ಇಷ್ಟಪಡ್ತಾಳೆ, ಆ ಲಕ್ಷ್ಮಿ ಎಲ್ಲಿರ್ತಾಳೆ, ಅವಳನ್ನು ದೂರ ಮಾಡೋದು ಹೇಗೆ, ಇವೆಲ್ಲದ್ರ ಬಗ್ಗೆನೂ ಸಂಪೂರ್ಣವಾಗಿ ನಾನು ಈ ವಿಶೇಷ ಸಬ್ಸ್ಕ್ರೈಬ್ ಆಗಿರೋರಿಗೆ ವಿಶೇಷ ವಿಡಿಯೋಗಳ ಮೂಲಕ ತಿಳಿಸ್ಕೊಡ್ತೇನೆ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಈ ವಿಶೇಷ ವಿಶ್ವ ಜ್ಞಾನವನ್ನು ಪಡೆದುಕೊಂಡು ಶ್ರೀಮಂತರಾಗಿ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.